ದರ್ಪದಿಂದ ಮೆರೆಯುತ್ತಿರುವ ಸರ್ಪದ ಹೆಡೆ ಕತ್ತರಿಸಲೇಬೇಕು. ಅಂದು 20ರಂದು ನಡೆದ ಉತ್ತಮ ರೈತ ಸ್ಪರ್ಧೆಯಲ್ಲಿ ನನ್ನನ್ನೇ ಹಿಂದೆ ಸರಿಸಿ ಉತ್ತಮ ರೈತನೆನಿಸಿಕೊಂಡು ಅಂದಿನಿಂದಲೇ ಉರಿಯುತ್ತಿದೆ ಈ ಅಗ್ನಿರಾಜನ ಅಗ್ನಿ. ನನ್ನ ಈ ದಾವಾಗ್ನಿ ಸಮಾಪ್ತಿಗೊಳ್ಳಬೇಕಾದರೆ ನಾಳೆ ರಾತ್ರಿ 50 ಎಕರೆ ಹತ್ತಿಗೆ ಬೆಂಕಿ ಹಚ್ಚಿ ನನ್ನ ಅಗ್ನಿಯನ್ನು ನಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಅಗ್ನಿರಾಜನೇ ಅಲ್ಲ. ಅಪ್ಪಣೆ ಆಗಲಿ ನನಗೆ ಹೋಗ್ಲಿ. ನನ್ನನ್ನೇ ಹಿಂದೆ ಸರಿಸಿ ಉತ್ತಮ ರೈತನೆಂದು ಕಪ್ಪ ಕಾಣಿಕೆ ಗಳಿಸಿ ಅಪ್ಪಟ ರಥದಲ್ಲಿ ಗೋಕಾಶಿ ನಗುತ್ತಿರುವ ಧರ್ಮನ 50 ಎಕರೆ ಎತ್ತಿಗೆ ಬೆಂಕಿ ಹಚ್ಚಿ ಸೊತ್ತಿನಿಂದ ಹಾರಾಡುತ್ತಿರುವವನ ರುಂಡವನ್ನು ಕತ್ತರಿಸಿಕೊಂಡು ಬಂದು ನನ್ನ ಅರಮನೆ ಬಾಗಿಲಿಗೆ ನೇತಾಕಿ ಬಿಡು. ಅಂದಾಗ ನನ್ನ ಮನಸ್ಸಿಗೆ ಶಾಂತಿ. ಅವನ ರುಂಡ ಒಂದೇ ಏಕದನಿ ಹಿಂಡ ರಾಜರ ಗಂಡ ನೆನೆಸಿಕೊಂಡಿರುವ ಅವನ ಧರ್ಮ ಪೀಠೆ ಎತ್ತಿ ತರುವೆ. ಶಾಬಾಷ್ ಜಾನಿ, ಶಾಬಾಷ್. ನಾನು ಒಂದು ಕೆಲಸ ಹೇಳಿದರೆ ಅದರೊಂದಿಗೆ ನೀನು 10 ಕೆಲಸ ಮಾಡಿ ತೋರಿಸುವ ಛಲಗಾರ. ಅಂದು ಅಬ್ಬಸವಂತನ ಆಸ್ತಿ ದೊರಕಿಸಿಕೊಟ್ಟಂತೆ ಇಂದು ಈ ಧರ್ಮರಾಜನ ಆಸ್ತಿ ದೊರಕಿಸಿಕೊಟ್ಟರೆ ಈ ನಾಡಿಗೆ ನಾನೇ ದೊರೆ. ಈ ನರಸಿಂಹವನ ಬಲ ದೈಯಾಗಿರುವವರೆಗೂ ನನ್ನ ದಣಿಯ ಆಸ್ತಿ ಕದಿಯೋದಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಬರೀ ನರಸಿಂಹನಲ್ಲೇ ನಿತ್ಯ ನಿಮ್ಮಂತಹ ಸಿಂಹಗಳ ಜೊತೆ ಹೋರಾಡಿ ಸತ್ಯವನ್ನೇ ಎತ್ತಿ ಹಿಡಿದ ಜಯಸಿಂಹ. ಜಯಸಿಂಹ ಸಾವಿರಾರು ಜಯಸಿಂಹಗಳು ಈ ಅಗ್ನಿರಾಜನ ಜಾಲದಲ್ಲಿ ಬಿದ್ದು ನೇಣುಗಂಬ ನೋಡುತ್ತಿರುವಾಗ ನಿನಗೇನು ಬೇಕೋ ಈ ಹುಚ್ಚುತನ? ಸುಮ್ಮನೆ ಹೊರಟು ಹೋಗಿಬಿಡು. ಇಲ್ಲ ನಿನ್ನ ಕೆಚ್ಚಲಿಗೆ ಕಿಚ್ಚಿಡದೆ ಬಿಡಲಾರ ಈ ಅಗ್ನಿರಾಜ. ಏ ಸಾವುಕಾರ, ನಿನ್ನಂತ ಡೂಪ್ಲಿಕೇಟ್ ಅಗ್ನಿಗೆ ಹೆದರಿ ಮೈ ಸುಟ್ಟಿಕೊಳ್ಳುವ ಕೊಳ್ಳೆ ನರಿಯಲ್ಲ ಈ ನರಸಿಂಹ. ನಿನ್ನಂತ ಕೊಬ್ಬಿದ ಪುಣ್ಯಗಳ ಜೊತೆ ಹೋರಾಟ ಮಾಡಲೇಬೇಕೆಂದು ನಿರ್ಧಾರಗೈದರೆ ಅರ್ಧ ನಿಮಿಷದೊಳಗೆ ನಿನ್ನ ರುಂಡ ಬಂದು ಬೀಳುವುದು ಈ ನರಸಿಂಹನ ಪಾದಕ್ಕೆ. ಅರ್ಧ ನಿಮಿಷ? ಅರ್ಧ ನಿಮಿಷಕ್ಕೊಂದು ನಿಮ್ಮಂತ ಕೊಬ್ಬಿದ ಕೋಣಗಳು ಈ ಅಗ್ನಿರಾಜನ ಬಂದೂಕಿಗೆ ಆಹುತಿಯಾಗುತ್ತಿರುವಾಗ ಇನ್ನು ನಿನ್ನಂತ ಬೀದಿ ನಾಯಿಗಳಿಗೆ ಎದುರೋನಲ್ಲ ಈ ಅಗ್ನಿರಾಜ. ಏ ಮೃಗೇಶಿ, ಚಟ್ರ ನಾನಿರುವಾಗ ನಿನ್ಗೆ ಭಯದ ಭೀತಿ? ದಿನಾಲು ನಾನು ಅದೀನಿ ಅಂತ ಹೇಳಿ ಇದಕ್ಕ ನನ್ನ ಅಂಗಡಿನ ತೊಡಗು ಮಾಡ್ಸಾಕ್ ಹಚ್ಚಿ ನಾವಲಿಗೆ ಕೃಷ್ಣನಂತೆ ಕರ್ಕೊಂಡು ಹೋಗಿ ಮುನ್ನಗ ತಲೆ ಬೋಳಿಸಿ ಮೂರು ನಾಮ ಕೊರದು ಕತ್ತಿ ಮೇಲೆ ಕುಂಡಿಸಿ ಮೆರವಣಿಗೆ ಮಾಡಿಸಿದ ನೀನೇ ಲೇ ಜಾನ. ನೀವು ಆ ಹಿಂದಿನ ಭೀತಿಯನ್ನು ತೆಗೆದು ಹಾಕಿ ಬಿಡ್ರಿ. ಕಷ್ಟಡಿಯಲ್ಲಿ ಕಾಲ ಕಳೆಯಬೇಕಾದ ಈ ಕುಣ್ಣಿ ನಮ್ಮ ದನಿ ಅಗ್ನಿರಾಜನ ಬೆಂಕಿಯಲ್ಲಿ ಸುಳಿಯೋ. ಅನ್ನ ಹಾಕಿದವರ ಮನೆ ಕಾಯುವ ಕುಂಡಿ ನಿನ್ನಂತ ಕೊಳ್ಳೆ ನಡಿಗೆ ಹೆದರಿ ಲೇ ನರಸಿಂಹ, ಮಾತು
ಮಾತು ಬೆಳೆದಂತೆಲ್ಲ ನಿನ್ನ ಪೌರುಷದ ಹುಚ್ಚು ಹೆಚ್ಚಾಯಿತು. ನನ್ನ ಹೆಸರು ಕೇಳಿದರೆ ಇಡೀ ಸರ್ಕಾರವೇ ನಡುಗುತ್ತಿರುವ ಕೇವಲ ನೀನೊಬ್ಬ ಸರ್ದಾರನ ಮನೆಯಾಳಾಗಿ ನನಗೆ ಹಾರಾಡ್ತೀಯ ಅಂದ್ರೆ ಹಿರಣ್ಯಕಶ್ಯಪನಿಗೆ ಒತ್ತು ಆಳಬಲ್ಲೆ ನಗರವನ್ನು. ನನ್ನೇ ಗಟ್ಟಿ ಹಿಡಿದು ಅಹಂಕಾರದ ಮೆಟ್ಟಿಲೆಂದರೆ ನನ್ನ ಕೃಷ್ಣ ಅದೇ ಹಿರಣ್ಯಕಶಿಪುವಿನನ್ನು ನರಸಿಂಹನಾಗಿ ಹೊಟ್ಟೆ ಎರಿದಂತೆ ನಿನ್ನ ಹೊಟ್ಟೆ ಎರಿದು ರಕ್ತ ಕುಡಿದೆನು. ಎಷ್ಟರ ನಾನೇ ಕಂಡೆಂದು ಮಗಳು ಬಂಡ. ತಡ್ರಿ ಗುಂಡ ಹಾಕಿ ಅನಾಹುತಕ್ಕ ಗುರಿ ಆಗ್ಬೇಡ. ಅವ ಇಲ್ಲಿ ಮಾತಾಡಕ್ ಬಂದಾನ್ರಿ, ಕೇಳೋಣ್ರಿ. ಒಂದ್ ಸ್ವಲ್ಪ ಕಿವ್ಯಾಗ ಒಂದು ಮಾತು ಹೇಳ್ತಾನ. ಆರ್ಚ ಮಾಡಿದ್ರ ಆತಲ್ರಿ. ಹಾ ಅದೇನಂತ ನೀನೇ ಕೇಳು. ಕೇಳ್ತ ನೋಡ್ರಿ. ಅಂಜಿ ಪಡೆದ ಮಾರ ನೀನು ಕೊಡ್ಲಿ ನೋಡಿ ನನಗೆ ಸಂಡಾಸ ಬಂದಾಗ ಸ್ವಲ್ಪ ದೂರ ಹಿಡಿದ್ರಪ್ಪ. ತಮ್ಮ ನೀ ಬಂದ ಕೆಲಸ ಏನೈತ ಅದು ಹೇಳ್ಬಿಡಪ್ಪ ಸಾಕು. ನಾಳೆ ನಡೆಯುವ ದೇವಿಯ ಉತ್ಸವದಲ್ಲಿ ಆನೆ ಮೇಲೆ ಅಂಬಾರಿಯೊಂದಿಗೆ ನನ್ನ ದನಿಗಳ ಮೆರವಣಿಗೆ ಇದೆ. ಅದಕ್ಕೆಲ್ಲ ತಾವು ಬರಬೇಕೆಂದು ತಿಳಿಸಲು ಬಂದಿದ್ದೇನೆ. ಬರ್ತೀನಿ. ಮುರುಗೇಶಿ ಮುರುಗೇಶಿ ಮತ್ತೆ ಉರಿಯುತ್ತಿದ್ಲೇ ನನ್ನ ದಾ ಎಂಬ ಹೊಟ್ಟೆಯಲ್ಲಿ. ದೇಶಗತಿ ನಾಡುಗೌಡಿಕೆ ಎಲ್ಲ ಹೋಗಿ ಪ್ರಜಾ ಸರ್ಕಾರವಿದ್ದರೂ ಇನ್ನು ಆ ಧರ್ಮರಾಜನ ಅಂಬಾರಿ ನಡೆಯುತ್ತೆ ಅಂದ್ರೆ ಇದೆಲ್ಲ ನಮಗೆ ಅವಮಾನವೇ ಸರಿ. ನಿಮ್ಮ ಮಾನಕ್ಕೆ ಅವಮಾನ ಬರುತ್ತಿದ್ದರೆ ಆ ಮೆರವಣಿಗೆಯಲ್ಲಿ ಆ ಧರ್ಮನ ಪ್ರಾಣ ಪಕ್ಷಿ ಹಾರಲೇಬೇಕು. ಹಾಗಂತ ನೀನು ಈ ಕೆಲಸ ಮಾಡಿದರೆ ಮುಂದಿನ ಮೆರವಣಿಗೆಯಲ್ಲಿ ಈ ಅಗ್ನಿರಾಜ ಕಾಣಿಸಿಕೊಳ್ಳುವನು. ಆ ಮರಣದ ನಂತರ ನಿಮ್ಮ ಹಿಂದೆ ಓಡಿ ಬರುವಳು ಆ ಮಹಾರಾಜನ ಅಂಬರದ ರಾಣಿ. ಇಷ್ಟೆಲ್ಲ ಕಷ್ಟದ ಕೆಲಸ ನೀನು ನಿಷ್ಠೂರದಿಂದ ಮಾಡಿದರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಆ ಮೆರವಣಿಗೆಯಲ್ಲಿ ಹೇಳುವುದು ಕ್ರಾಂತಿ. ಈ ಮಾತ ಸಿಟ್ಟಿನಿಂದ ಇಷ್ಟು ಮಂದಿಯಾಗ ಹೇಳ್ಬೇಡ್ರಿ. ಎಲ್ಲ ಒಳಗ ತಿಳಿಸಿ ಹೇಳ್ತೇನ್ರಿ. ತಡ್ಕೊರಿ. ಮುರುಗೇಶಿ ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಅನ್ನು ಕರೆದುಕೊಂಡು ಬಾ. ಹಾಗೆ ಒಂದು ಭರ್ಜರಿ ಪಾರ್ಟಿ ಅರೇಂಜ್ ಮಾಡು. ಹಾ ನಮಸ್ಕಾರ ಇನ್ಸ್ಪೆಕ್ಟರ್. ಬನ್ನಿ. ನೀವು ನಮ್ಮ ಊರಿಗೆ ಹೊಸದಾಗಿ ಬಂದ ಕಾರಣ ನಿಮ್ಮನ್ನು ಪರಿಚಯ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ. ಹಾ ಕುಳಿತುಕೊಳ್ಳಿ.